ಸಿನಿಮಾ ಆ್ಯಕ್ಟರು ಯಾವುದೋ ಒಂದು ಪೊಲಿಟಿಷಿಯನ್ ಜೊತೆ ಇಲ್ಲಿಗಲ್ ಅಫೇರ್ ಇಟ್ಕೊಂಡಿದ್ದಾರೆ. ಆ ಪೊಲಿಟಿಷಿಯನ್ ಇವ್ರಿಗೆ ಕೊಡ್ಸಿರೋ ಸೀರಿಯಲಲ್ಲೂ ಮಾಡಿದ್ರು ಮತ್ತು ಮೂವೀಸಲ್ಲೂ ಮಾಡಿದ್ರು. ಓಕೆ, ಇವ್ರು ಟಾಪ್ ಪೊಲಿಟಿಷಿಯನ್ ಇವರು ಒಂದು ಕಾಲದಲ್ಲಿ. ಅಂದರೆ ಮಿನಿಸ್ಟರ್. ಸೊ ಅಫೇರ್ ಅಂದರೆ ಗೊತ್ತಲ್ಲ, ಅಫೇರ್ ಇರೋವರೆಗೂ ಎಲ್ಲ ಚೆನ್ನಾಗಿರುತ್ತೆ. ಅದಾದಮೇಲೆ ಇವರು ದುಡ್ಡು ಕೊಡೋದು ನಿಲ್ಲಿಸಿದ್ರು. ಅವರು ಆ ಲೇಡಿ ಬಾರೋವರು ಯಾರಿದಾರಲ್ಲ, ಲೇಡಿ ಬಾರೋವರು, ಅವರು EMI ಕಟ್ಟೋಕ್ಕೆ ಆಗಲಿಲ್ಲ. ಸೊ ಅವರು ಆ ಥರ ಇಲ್ಲಿಗೆಲ್ಲ ಅಫೇರ್ ಇಟ್ಕೊಂಡು ಯಾರ ಜೊತೆ ಅಫೇರ್ ಇತ್ತಲ್ಲ ಅವಳಿಗೆ ಕೊಡಿಸಿರೋ ಅಂಥ ಸೈಟು. ಅದು ಕನ್ಸ್ಟ್ರಕ್ಷನ್ಸ್ ಕೂಡ ಆಗುತ್ತೆ ಆ ಸೈಟ್ ಮೇಲೆ. ಮನೆ ಮಾಡಿ ಸೆಟಲ್ ಮಾಡಿ ಇಟ್ಟಿರ್ತಾರೆ. ಎಷ್ಟು ಕ್ರೋರ್ಸ್ ತೊಗೊಂಡಿದ್ದು 1.5 ಕೋಟಿ. ಹಾಂ, ಕನ್ಸ್ಟ್ರಕ್ಷನ್ ಲೋನು ಎಲ್ಲ ಸೇರಿಸ್ಕೊಂಡು 80 lakhsವರೆಗೂ ಪೇಮೆಂಟ್ ಆಗಿತ್ತು. ಇನ್ನು ಉಳಿದಿದ್ದು ಇನ್ನೂ ಒಂದು 7-8 years ಇತ್ತು. ಆ್ಯಂಡ್ ಪೊಲಿಟಿಷಿಯನ್ಸು ನಾಳೆ ಮತ್ತೆ ನಾನು ಎಲೆಕ್ಷನ್ ನಿಲ್ಲಕ್ಕಾಗಲ್ಲ, ಇವೆಲ್ಲ ಯೋಚನೆ ಮಾಡ್ತಾರೆ. 13-4 ಹೋದರೆ ಒಂದು ಮ್ಯಾನೇಜರ್ ಹೊಡೆದು ಕಳಿಸಿದ್ರೆ ಅದು ಬರೀ ಹೊಡ್ತಾ ಆಗಿರಲ್ಲ, ಸಾಯೋ ಥರ ಇರುತ್ತೆ. ಇವ್ನು ಹೆಂಗೋ ಬದುಕಿ ಬಂದಿದ್ದಾನೆ, ನೆಕ್ಸ್ಟ್ ಯಾವುದೇ ಮ್ಯಾನೇಜರ್ ಹೋಗೋಕ್ಕೇ ಭಯ ಪಡ್ತಿದ್ರು, ನನ್ನ ಪ್ರಾಣ ಹೋಗುತ್ತೆ ಅಲ್ಲ. ಅವ್ರು ಆ ಥರ ಇತ್ತು ಬಿಹೇವಿಯರ್ ಕೂಡ. ಅವ್ರು ಹೆದರ್ಸೋದೂ ಹಂಗೆ ಇರ್ತಿತ್ತು. ಸೀಸ್ ಮಾಡೋಕ್ಕೆ ಅಂತ ಹೋದಾಗ ಅಗೇನ್ ದಟ್ ಲೇಡಿ ವೆಂಟ್ ಆ್ಯಂಡ್ ಅಪ್ರೋಚ್ ದಟ್ ಪೊಲಿಟಿಷಿಯನ್ ಥರ ಆಗೋಗಿದೆ ಅಂತ. ರಿಲೇಷನ್ಶಿಪ್ ಬ್ರೇಕ್ ಆಗಿದ್ರು ಆ ಮನೆ ಹಿಂಗೆ ಉಳಿಸ್ಕೊಡಿ ಅಂತ. ಅಲ್ಲಿಂದ ಮತ್ತೆ ಶುರುವಾಯ್ತು ರೌಡಿಸಮ್. ಸಿನಿಮಾದವ್ರು ಯಾರು ಸಿಗಾಕೊಂಡಿಲ್ವಾ ಈ ರೀತಿಯಾಗಿ? ಸಿನಿಮಾ ಕೇಸಸ್ ಏನು ಹ್ಯಾಂಡ್ಲ್ ಮಾಡಿಲ್ವಾ ನೀವು? ಇದೆ, ಬಟ್ ಅದು ಇಲ್ಲಿಗಲ್ ಅಫೇರ್ ಆಗಿರೋದ್ರಿಂದ ಅದು ನಾನು ಇಲ್ಲಿ ಹೇಳಕ್ ಬರ್ತಾ ಇಲ್ಲ ಅಷ್ಟೇ. ಹೆಸರು ಬೇಡ ಅವ್ರದ್ದು. ಇಲ್ಲಿಗಲ್ ಅಫೇರ್ ಇಲ್ಲಿಗಲ್ ಸಿನಿಮಾ ಆ್ಯಕ್ಟರು ಯಾವುದೋ ಒಂದು ಪೊಲಿಟಿಷಿಯನ್ ಜೊತೆ ಇಲ್ಲಿಗಲ್ ಅಫೇರ್ ಇಟ್ಕೊಂಡಿದ್ದಾರೆ. ಆ ಪೊಲಿಟಿಷಿಯನ್ ಇವ್ರಿಗೆ ಕೊಡಿಸಿರೋ ಪ್ರಾಪರ್ಟಿ. ಇದು ಬೆಂಗಳೂರದೇ ಪ್ರಾಪರ್ಟಿ. ಎಲ್ಲೆಲ್ಗೋ ಹೋಗ್ಬಿಡುತ್ತೆ ಹಾಗಾದ್ರೆ ಕೇಸ್ ಇದು. ಬಟ್ ಹಾಗೆ ಅವ್ರ ನೇಮ್ ಹೇಳ್ದಿರ ಹಂಗೆ ಹೇಳ್ಬೇಕಂದ್ರೆ 2 minutesಲ್ಲಿ ಆ ಕೇಸನ್ನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಹಾಂ, ನೇಮ್ ಬೇಕಾದ್ರೆ ಹೇಳ್ಬೋದು. ಬೇಡ, ಅದು ಆ ಥರ. ಅಂದರೆ ಒನ್ ಆಫ್ ದ ಟಾಪ್ ಹೀರೋಯಿನ್ ಟಾಪ್ ಇಲ್ಲ. ಸೊ ಓಕೆ, ಆವಾಗ ಕೆಲವೊಂದು ಸೀರಿಯಲಲ್ಲೂ ಮಾಡಿದ್ರು ಮತ್ತು ಮೂವೀಸಲ್ಲೂ ಮಾಡಿದ್ರು. ಓಕೆ, ಇವರು ಟಾಪ್ ಪೊಲಿಟಿಷಿಯನ್ ಇವರು ಒಂದು ಕಾಲದಲ್ಲಿ. ಅಂದರೆ ಮಿನಿಸ್ಟರ್. ಓಕೆ, ಆ ಮಿನಿಸ್ಟರ್ ಗ್ರೇಡೇ ಬರ್ತಾರೆ. ಸೊ ಅವರು ಆ ಥರ ಇಲ್ಲಿಗೆಲ್ಲ ಅಫೇರ್ ಇಟ್ಕೊಂಡು ಯಾರ ಜೊತೆ ಅಫೇರ್ ಇತ್ತಲ್ಲ ಅವಳಿಗೆ ಕೊಡಿಸಿರೋ ಅಂಥ ಸೈಟು. ಅದು ಕನ್ಸ್ಟ್ರಕ್ಷನ್ಸ್ ಕೂಡ ಆಗುತ್ತೆ ಆ ಸೈಟ್ ಮೇಲೆ. ಮನೆ ಮಾಡಿ ಸೆಟಲ್ ಮಾಡಿ ಇಟ್ಟಿರ್ತಾರೆ. ಸೊ ಅಫೇರ್ ಅಂದರೆ ಗೊತ್ತಲ್ಲ, ಅಫೇರ್ ಇರೋವರೆಗೂ ಎಲ್ಲ ಚೆನ್ನಾಗಿರುತ್ತೆ. ಅದಾದಮೇಲೆ ಇವರು ದುಡ್ಡು ಕೊಡೋದು ನಿಲ್ಲಿಸಿದ್ರು. ಅವರು ಆ ಲೇಡಿ ಬಾರೋವರು ಯಾರಿದಾರಲ್ಲ, ಲೇಡಿ ಬಾರೋವರು, ಅವರು EMI ಕಟ್ಟೋಕ್ಕೆ ಆಗಲಿಲ್ಲ. ಅವಳ ಮೇಲೆ ಲೋನ್ ತೊಗೊಂಡಿದ್ರಾ? ಹಾಂ, ಅವ್ರ ನೇಮಲ್ಲೇ ಅದು ಬಂದಿದ್ದು. ಅವರು ಇಲ್ಲಿಗಲ್ ಅಫೇರ್ ಇಟ್ಕೊಂಡಿರೋ ಪೊಲಿಟಿಷಿಯನ್ ಪಿಕ್ಚರ್ ಬರೋಕ್ಕೆ ಇಷ್ಟಪಡಲ್ಲ, ಆಗಲ್ಲ. ಅದು ಇಲ್ಲಿಗಾಲಿಟಿ ಆಯ್ತಲ್ಲ, ಅವ್ರ ರಿಲೇಷನ್ಶಿಪ್ ತೋರಿಸ್ಬೇಕಲ್ಲ. ಪೊಲಿಟಿಷಿಯನ್ ಇಸ್ ದ ಬಾರೋವರ್, ಇವರು ಬಾರೋವರ್ ಆಗಬೇಕು, ಅದರ್ವೈಸ್ ಗ್ಯಾರಂಟರ್ ಆ ಥರ ಏನಾಗಿ, ಅಥವಾ ಅವ್ರಿಗೆ ಏನೇ ಕೊಡಬೇಕಂದ್ರೂ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಅವ್ರಿಗೆ ಫ್ಯಾಮಿಲಿ ಇದೆ, ಆ ಪೊಲಿಟಿಷಿಯನ್ಗೆ ಫ್ಯಾಮಿಲಿ ಇದೆ, ಅಥವಾ ಫ್ಯಾಮಿಲಿ ಕ್ವೆಶನ್ ಮಾಡುತ್ತೆ. ಅವ್ರ ನೇಮಲ್ಲಿ ಅಂದರೆ ನಿಮ್ಮ ನೇಮಲ್ಲಿ ಲೋನ್ ತೊಗೊಂಡು ಆ ಲೇಡಿ ಯಾರು ಅಂತ ಬಂದಾಗ ಅಷ್ಟೆಲ್ಲ ಕಾಂಪ್ಲಿಕೇಶನ್ ಮಾಡ್ಕೊಳ್ಳೋಕೆ ಅವ್ರು ಇಷ್ಟಪಡಲ್ಲ. ಯಾವಾಗ ರಿಲೇಷನ್ಶಿಪ್ಪಲ್ಲಿ ಬ್ರೇಕ್ ಆಯಿತು, ಸೊ ಆವಾಗ NPA ಆಯಿತು. ಓಕೆ, ಏನು ಪ್ರಾಪರ್ಟೀಸ್ ಅದು? ಮನೆಯೇ 30-40 ಬ್ಯಾಂಗ್ಳೂರಲ್ಲೇ. ಓಕೆ, ಹಾಟ್ಸ್ಪಾಟಲ್ಲೇ ಒಂದು ಸೈಟ್ ಥರ ಒಂದು ಸೈಟ್ ತೊಗೊಂಡ್ರು. ಅದು ಒಂದು ಅರ್ಧ ಲೋನ್ ಕಂಪ್ಲೀಟ್ ಆಗ್ತಿದ್ದಂಗೆ ಬ್ಯಾಂಕ್ ಅವರು ಕನ್ಸ್ಟ್ರಕ್ಷನ್ ಲೋನ್ ಕೇಳಿದ್ರೆ ಎಕ್ಸ್ಟೆನ್ಷನ್ ಮಾಡಿಕೊಡ್ತಾರೆ. ಅದೇ ಸೈಟ್ ಮೇಲೆ ಮನೆ ಕೂಡ ಬಿಲ್ಟ್ ಆಯಿತು. ಓಕೆ, ಆ ಲೇಡಿಗೆ ಮನೆ ಮಾಡಿಕೊಟ್ರು, ಕಂಪ್ಲೀಟ್ ಆಯಿತು, ಎಲ್ಲ ಆಯಿತು. ಇನ್ನೊಂದು ಸ್ವಲ್ಪ ಲೋನು ಪೇಮೆಂಟ್ ಮಾಡೋದಿತ್ತು. ಎಷ್ಟು 1.5 crores ತೊಗೊಂಡಿದ್ದು 1.5 ಕೋಟಿ. ಹಾಂ, ಕನ್ಸ್ಟ್ರಕ್ಷನ್ ಲೋನು ಎಲ್ಲ ಸೇರಿಸ್ಕೊಂಡು 80 lakhsವರೆಗೂ ಪೇಮೆಂಟ್ ಆಗಿತ್ತು. ಇನ್ನು ಉಳಿದಿದ್ದು ಇನ್ನೂ ಒಂದು 7-8 years ಇತ್ತು ಡ್ಯೂರೇಷನ್ನು ಅದನ್ನು ರೀಪೇ ಮಾಡೋಕ್ಕೆ ಲೋನು. ಅಷ್ಟರೊಳಗಡೆ NPA ಆಯಿತು. NPA ಆದಮೇಲೆ ಅಗೇನು ಬ್ಯಾಂಕ್ ಏನಿದೆ ಅದು ಡ್ಯೂ ಪ್ರೋಸೆಸ್ ಮಾಡ್ತು. 13-4 ಬರೋವರೆಗೂ ಏನೂ ಅವ್ರಿಗಾಗಲಿಲ್ಲ. ಸೀಸ್ ಮಾಡೋಕ್ಕೆ ಆರ್ಡರ್ ತೊಗೊಂಡ್ವಿ. ಸೀಸ್ ಮಾಡೋಕ್ಕೆ ಅಂತ ಹೋದಾಗ ಅಗೇನ್ ದಟ್ ಲೇಡಿ ವೆಂಟ್ ಆ್ಯಂಡ್ ಅಪ್ರೋಚ್ ದಟ್ ಪೊಲಿಟಿಷಿಯನ್ ಥರ ಆಗೋಗಿದೆ ಅಂತ. ರಿಲೇಷನ್ಶಿಪ್ ಬ್ರೇಕ್ ಆಗಿದ್ರು ಆ ಮನೆ ಹಿಂಗೆ ಉಳಿಸ್ಕೊಡಿ ಅಂತ. ಅಲ್ಲಿಂದ ಮತ್ತೆ ಶುರುವಾಯ್ತು ರೌಡಿಸಮ್. ಬ್ಯಾಂಕ್ ಅವ್ರು ಬಂದರೆ ಮ್ಯಾನೇಜರ್ ಮೇಲೇ ಅವ್ರಿಗೆ ಸಪ್ರೇಟ್ ರೌಡಿಗಳು ಇರ್ತಾರಲ್ಲ, ಮ್ಯಾನೇಜರ್ ಮೇಲೆ ಅಟ್ಯಾಕ್ ಮಾಡಿಸೋದು. ಆರ್ಡರ್ ಕಾಪಿ ತೊಗೊಂಡೋಗಿ ಕೊಡೋಕೆ ಹೋದರೆ ಅರ್ಧ ಹಾಕೋದು ಅವ್ರ ಮುಂದೆ, ಹೀಗೆಲ್ಲ ಆಯಿತು. ಸೊ ಅದಾದಮೇಲೆ ಯಾರು ಅಡ್ವೊಕೇಟ್ ಇದ್ದಾರೆ ಅವ್ರನ್ನ ಕೂಡ ಚೇಂಜ್ ಮಾಡಬೇಕಾಗಿ ಬಂದಿತ್ತು. ಆ ಅಡ್ವೊಕೇಟಿಗೆ ಕಾಲ್ ಮಾಡಿ ಥ್ರೆಟ್ ಮಾಡಿ ಅಗೈನ್ ಆ ಕೇಸ್ ನಿಮಗೆ ಬಂತು. ಓಕೆ, ಫ್ರಮ್ ದ ಡೇಟ್ ಆಫ್ ಫೈಲಿಂಗ್ ಆಫ್ ದ ಕೇಸು ಆ ಕೇಸ್ ಜೊತೆಗೇ ಇದ್ದೆ. ಈವನ್ ಆ ಪ್ರಾಪರ್ಟಿ ಹತ್ರ ನಾನು ಹೋದೆ. ಅಂದರೆ ಫಿಸಿಕಲ್ ಪೊಸಿಷನ್ ಆರ್ಗ್ಯೂ ಮಾಡಿ ಆರ್ಡ್ರ್ ತೊಗೊಂಡು ಸರ್ಟಿಫೈಡ್ ಕಾಪಿ ತೊಗೊಂಡು ಹೋಗಿ ಅಲ್ಲಿ ಎಕ್ಸಿಕ್ಯೂಟ್ ಮಾಡಿಸೋವರೆಗೂ ಇದ್ದು ಆ ಎಕ್ಸಿಕ್ಯೂಷನ್ ಪ್ಲೇಸ್ಗೂ ನಾನು ಹೋಗಲೇಬೇಕಾಗಿ ಬಂತು. ಈ ಥರ ಕೆಲವೊಂದು ಚಾಲೆಂಜಸ್ ಕೇಸಸ್ ಬರುತ್ತೆ. ಕೊನೆಗೆ ಮನೆ ಪ್ರಾಪರ್ಟೀಸ್ ಬಿಡಲಿಲ್ಲ ಸ್ವಲ್ಪ. ಅದು ಒಂದು 5 ವರ್ಷದಿಂದ ಹೀಗೆ ಆಗ್ತಿತ್ತು. 13-2 ಕೊಡೋಕೆ ಹೋದ್ರೇ ಅಲೋ ಮಾಡ್ತಿರ್ಲಿಲ್ಲ.
13-4 ಹೋದರೆ ಒಂದು ಮ್ಯಾನೇಜರ್ ಹೊಡೆದು ಕಳಿಸಿದ್ರೆ ಅದು ಬರೀ ಹೊಡ್ತಾ ಆಗಿರಲ್ಲ, ಸಾಯೋ ಥರ ಇರುತ್ತೆ. ಇವ್ನು ಹೆಂಗೋ ಬದುಕಿ ಬಂದಿದ್ದಾನೆ, ನೆಕ್ಸ್ಟ್ ಯಾವುದೇ ಮ್ಯಾನೇಜರ್ ಹೋಗೋಕ್ಕೇ ಭಯ ಪಡ್ತಿದ್ರು, ನನ್ನ ಪ್ರಾಣ ಹೋಗುತ್ತೆ ಅಲ್ಲ. ಅವ್ರು ಆ ಥರ ಇತ್ತು ಬಿಹೇವಿಯರ್ ಕೂಡ, ಅವ್ರು ಹೆದರ್ಸೋದೂ ಹಂಗೆ ಇರ್ತಿತ್ತು. ಸೊ ಅವ್ರು ಅಟೆಂಪ್ಟೇ ಮಾಡ್ತಿದ್ರಲ್ಲ. ಸೊ ಈ ಥರ ಎಲ್ಲ ಆಗಿ 5 years ಆದಮೇಲೆ ಅಗೇನ್ ಅರ್ಲಿಯರ್ ಕೇಸ್ನ ವಿಡ್ರಾ ಮಾಡಿ ಫ್ರೆಶ್ ಕೇಸ್ ಫೈಲ್ ಮಾಡಿ ಫ್ರೆಶ್ CMA ಆರ್ಡರ್ ತೊಗೊಂಡು ಅಗೇನ್ ವಿ ವೆಂಟ್ ಟು ದಟ್ ಪ್ರಾಪರ್ಟಿ ಆ್ಯಂಡ್ ಸಕ್ಸಸ್ಫುಲಿ ವಿ ಡಿಡ್ ದಟ್ ಫಿಸಿಕಲ್ ಪೊಸಿಷನ್. ಓ, ಅಂತೂ ಫೈನಲ್ ಆಗಿ ಸೆಟಲ್ಮೆಂಟ್ ಆಗಿ ಕಟ್ಟೋದು ಅದೇನು ಮಾಡಲಿಲ್ಲ? ಅವರು ಸೆಟ್ಲ್ಮೆಂಟ್ಗೆ ಅವ್ರು ಅಪ್ರೋಚೇ ಆಗ್ತಿಲ್ಲ. ಬೇಡ ನಾವಿಂಥವ್ರು, ಇದು ನಾನು ತೊಗೊಂಡಿರೋದು, ಪೊಲಿಟಿಷಿಯನ್ ಲೇಡಿ ಹಿಂದೆ ನಾನಿದ್ದೀನಿ, ಬಿಟ್ಬಿಡಿ ಇದನ್ನು. ಡೈರೆಕ್ಟ್ ಆ ಮಿನಿಸ್ಟರೇ ನಿಮಗೆ ಕಾಲ್ ಮಾಡಿದ್ರಾ? ಮಿನಿಸ್ಟರ್ ನನಗೆ ಕಾಲ್ ಮಾಡಿಲ್ಲ, ಬ್ಯಾಂಕ್ಗೆ ಯಾರು ಅಲ್ಲಿಗೆ ಹೋಗ್ತಾರಲ್ಲ ನನಗೆ ಕಾಲ್ ಮಾಡಿದರೆ ಅದು ಬೇರೆ ಥರನೇ ಆಗ್ತಿತ್ತು. ಬಿಕಾಸ್ ಅವ್ರಿಗೆ ಗೊತ್ತು ಲಾಯರ್ಸ್ಗೆ ಹಿಂಗೆಲ್ಲ ಕಾಲ್ ಮಾಡಿ ಥ್ರೆಟ್ ಮಾಡೋಕ್ಕೆ ಬರಲ್ಲ ಅಂತ. ಅಂದರೂ ಕೆಲವ್ರು ಮಾಡ್ತಾರೆ, ನಾನು ಹೇಳಿದ್ನಲ್ಲ, ಕೆಲವೊಂದು ನೆಗ್ಲಿಜಿಬಲ್ ಕಾಲ್ಸ್ ಇರುತ್ತೆ. ಈ ಥರ ಎಲ್ಲ ಆಯಿತು ಅಂದರೆ ಡೈರೆಕ್ಟಾಗಿ FIR ಕೂಡ ಆಗುತ್ತೆ ಅವ್ರಿಗೂ. ಅಡ್ವೊಕೇಟ್ಗೆ ಥ್ರೆಟ್ ಮಾಡೋಕ್ಕೆ ಬರಲ್ಲ ಫಸ್ಟ್ ಆಫ್ ಆಲ್. ಮಾಡಿದ್ರೂ ಅದು ಅದರದ್ದು ಇಂಪ್ಯಾಕ್ಟ್ ಅವ್ರಿಗೆ ಗೊತ್ತಿರುತ್ತಲ್ಲ. ಆ್ಯಂಡ್ ಪೊಲಿಟಿಷಿಯನ್ಸು ನಾಳೆ ಮತ್ತೆ ನಾನು ಎಲೆಕ್ಷನ್ ನಿಲ್ಲಕ್ಕಾಗಲ್ಲ, ಇವೆಲ್ಲ ಯೋಚನೆ ಮಾಡ್ತಾರೆ. ಇಟ್ಸ್ ನಾಟ್ ದಟ್ ಶೀಲಾ ದೀಪಕ್ ಒಂದು 6 ಪ್ಯಾಕ್ ಇರೋ ಒಂದು ಗಂಡಸು ಹಂಗೇನಾರು ಹೊಡೆದ್ಬಿಡ್ತಾರೆ, ಆ ಥರ ಹೆದರ್ಕೊಂಡೆಲ್ಲ ಏನು ಮಾಡಿಲ್ಲ. ಒಂದು ಲೇಡಿ ಅನ್ನೋದು ಗೊತ್ತಿದೆ, ಬಟ್ ಅದ್ರದ್ದು ಇಂಪ್ಯಾಕ್ಟ್ ಏನಿರುತ್ತೆ. ಎಲ್ಲನೂ ಫಿಸಿಕಲಿನೇ ಅಸಾಲ್ಟ್ ಮಾಡಿದ್ರೆ ನಾವು ಸ್ಟ್ರಾಂಗ್ ಅಂತ ಅಲ್ಲ, ಕೆಲವೊಂದು ಮೆಂಟಲಿನೂ ನಾವು ವಿ ಕ್ಯಾನ್ ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ದೆಮ್ ಅಲ್ವಾ. ಲೀಗಲಿ ಇದೆ. ಸೊ ಅಲ್ಲಿ ಮೆಂಟಲಿನೂ ಸ್ಟ್ರಾಂಗ್ ಇರ್ತೀವಿ ಆ್ಯಂಡ್ ಲೀಗಲಿನೂ ವಿ ಕ್ಯಾನ್ ಪನಿಷ್ ದೆಮ್ ಅಲ್ವಾ. ಇದೆಲ್ಲ ಗೊತ್ತಾಗಿ ನನಗೆ ಓಡಿಸೋಕ್ಕಾಗಲಿ ಇದಾಗಲಿ ಥ್ರೆಟ್ ಮಾಡೋಕ್ಕಾಗಲಿ ಯಾರನ್ನೂ ಕಳಿಸಿಲ್ಲ, ಟು ಬಿ ಫ್ರ್ಯಾಂಕ್. ಅದೆಲ್ಲ ಬ್ಯಾಂಕ್ ಮೇಲೆ ಆ ಮೇಡಮ್ಗೆ ನೀನು ಕೇಸ್ ವಾಪಸ್ ತೊಗೊಳಕ್ಕೆ ಹೇಳು, ನಾಳೆ ಬೆಳಗ್ಗೆ ಆ ಮೇಡಮ್ ಕೋರ್ಟಲ್ಲಿ ಆರ್ಗ್ಯೂ ಮಾಡಬಾರ್ದು. ದಿಸ್ ಇಸ್ ವಾಟ್ ದ ಥ್ರೆಟ್ ದೇ ಯೂಸ್ ಟು ಗೆಟ್. ನಂಗೆ ಹೇಳ್ತಿದ್ರು ಅವರು, ಮೇಡಮ್ ಹಿಂಗಿದೆ ಬಟ್ ನಮ್ಮ ರಿಕವರಿ ಆಗಬೇಕು, ಪರವಾಗಿಲ್ಲ ಬನ್ನಿ ಹೋಗೋಣ. ಆರ್ಡರ್ ತೊಗೊಂಡೆ, ಇವತ್ತು ಆರ್ಗ್ಯೂ ಮಾಡಬಾರ್ದಂತ. ಇಲ್ಲ, ನಾನು ಆರ್ಗ್ಯೂ ಮಾಡ್ತೀನಿ, ಅವ್ರಿಗೆ ಹೇಳಿ ನಾನು ಆರ್ಗ್ಯೂ ಮಾಡ್ತಾಯಿದ್ದೀನಿ ಅಂತ ಹೇಳಿ ಅವ್ರಿಗೆ. ಐ ಆರ್ಗ್ಯೂಡ್ ಅಗೇನ್. ಆ ಸೇಮ್ ನೈಟು ರಿಕವರಿ ಏಜೆಂಟ್ಗೆ ಮತ್ತು ಆ ಮ್ಯಾನೇಜರ್ ಯಾರು ಲೋನ್ NPA ಅವ್ರಿಗೆ ಕಾಲ್ ಆಯಿತು. ನಾಳೆ ಬೆಳಗ್ಗೆ ಆರ್ಡ್ರ್ ಇದೆ ಅಂತ ಹೇಳಿ, ನಾಳೆ ಬೆಳಗ್ಗೆ ಕೋರ್ಟ್ ಆರ್ಡ್ರ್ ಪಾಸ್ ಮಾಡುತ್ತೆ ಅಂತ ಹೇಳಿ. ಅವರು ಜಡ್ಜ್ನ ಯಾರಿದ್ದಾರೋ ಅವ್ರನ್ನ ಟಾರ್ಗೆಟ್ ಮಾಡಿ ಅಂತ ಅದೇ ಪೊಲಿಟಿಷಿಯನ್ ಹೇಳಿರೋದು. ಜಡ್ಜಸ್ಗೂ ತುಂಬ ಸೆಕ್ಯೂರಿಟಿ ಎಲ್ಲ ಇರುತ್ತೆ, ಬಿಕಾಸ್ ಅವ್ರು ಈ ಥರ ಎಷ್ಟು ಆರ್ಡ್ರ್ ಪಾಸ್ ಮಾಡ್ತಿರ್ತಾರೆ, ರಿಸ್ಕಲ್ಲಿರುತ್ತೆ ಅವ್ರ ಲೈಫ್ ಕೂಡ. ಸೊ ಜಡ್ಜಸ್ಗೂ ರಿಸ್ಕ್ ಇರುತ್ತೆ. ಅದು ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸುಮ್ಮನೆ ಹೊಡೆದಾಕ್ಬಿಡಿ ಕಡ್ದಾಕ್ಬಿಡಿ ಅಂತ ಜಡ್ಜಸ್ನ ಲಾಯರ್ನೆಲ್ಲ ಹೊಡೆದಾಕಿ ಕಡ್ದಾಕ್ಬಿಟ್ರೆ ಯಾವುದು ಕೋರ್ಟ್ ಕಾನ್ಸೆಪ್ಟೇ ಇರಲ್ಲ. ಎಲ್ಲ ಕಡೆ ಬರೀ ಪೊಲಿಟಿಷಿಯನ್ಸೇ ಇರ್ತಾರೆ. ಸೊ ಹಂಗಾಗಿ ಈ ಥರದ್ದು ಕಾಂಪ್ಲಿಕೇಶನ್ಸ್ ಎಲ್ಲ ಬಂದಿದೆ. ಸೊ ಅಲ್ಲಿ ಯಾರೂ ಪ್ರಾಪರ್ಟಿ ಹತ್ರ ನಾನು ಹೋದಾಗ ಬರಲೇ ಇಲ್ಲ. ಈ ಹಿಂದೆ ಏನೋ ಎಲ್ಲರಿಗೂ ರೆಜಿಸ್ಟರ್ ಮಾಡ್ತಿದ್ರು, ಅದು ಪ್ರಾಪರ್ಟಿನ ರಿಕವರಿನೂ ಮಾಡ್ಕೊಂಡ್ವಿ. ಸೇಲ್ ಆಯಿತು. ಸೇಲ್ ಆಗಿ ಎಕ್ಸ್ಟ್ರಾ ಅಮೌಂಟೂ ಬಂತು ಆ ಪ್ರಾಪರ್ಟಿ. ಅದನ್ನು ಯಾರು ಲೇಡಿ ಇದ್ರಲ್ಲ ಅವ್ರ ಅಕೌಂಟ್ಗೆ ಬ್ಯಾಂಕು ವಾಪಸ್ ಹಾಕಿದೆ ಉಳಿದಿದೆ ಅಮೌಂಟ್. ಓಕೆ, ನಿಮ್ಮ ಧೈರ್ಯಕ್ಕೆ ನಿಜವಾಗ್ಲೂ ಮೆಚ್ಚಬೇಕು. ಇದೆಲ್ಲ ಆಗಿದ್ದು ನಿಮಗೆ ಲಾವ್ ಓದಿದ್ರಿಂದ ಸಾಧ್ಯ ಆಗಿದ್ದು. ನಾನು ಅದೇ ಎಲ್ಲ ಹೆಣ್ಮಕ್ಳಿಗೂ ಅದೇ ಸಜೆಸ್ಟ್ ಮಾಡ್ತೀನಿ. ರೆಜಿಸ್ಟ್ ಮಾಡೋಕ್ಕೆ ಅಂತಲೇ ಅಲ್ಲ ಅಂದ್ರೂ ಬೇರೆಯವ್ರು ಮೋಸ ಮಾಡೋದ್ರಿಂದ ತಾನೇ ಇವೆಲ್ಲ ಕಾನ್ಸೆಪ್ಟ್ ಬರುತ್ತೆ. ನಮ್ಗೆ ಮೋಸ ಮಾಡ್ತಿದ್ದಾರಾ ಅಥವಾ ಇಲ್ವಾ, ಯಾರಿಂದ ರೈಟ್ ಟ್ರ್ಯಾಕ್ ಆರ್ ನಾಟ್ ಅಂತ ತಿಳ್ಕೊಳ್ಳೋಕ್ಕಾದ್ರೂ ಲಾ ಎಜುಕೇಷನ್ ಇಸ್ ಮ್ಯಾಂಡೇಟ್ರಿ. ಆ್ಯಂಡ್ ಜೀವನ ಹೆಂಗೆ ನಡೀತಿದೆ, ಪ್ರಪಂಚ ಹೆಂಗಿದೆ ಅಂತ ತಿಳ್ಕೋಬೇಕು. ವೇರೆವರ್ ವಿಲ್ ಗೋ ವಿ ಕ್ಯಾನ್ ಸರ್ವೈವ್ ಅನ್ನೋಷ್ಟು ಕಾನ್ಫಿಡೆನ್ಸು ಇವತ್ತಿನ ದಿನ ಲೇಡೀಸ್ಗೆ ಬರಬೇಕಾಗಿದೆ. ತುಂಬ ಕೆಟ್ಟಿದೆ ಪ್ರಪಂಚ, ಆಯಿತಾ. ಸೊ ಲೇಡೀಸ್ಗೆ ಏನೇ ಇರ್ಬೋದು, ನಾವು ನೈಟ್ ಶಿಫ್ಟ್ ಮಾಡ್ತೀವಿ, ಅದೆಲ್ಲ ಎಲ್ಲೋ ಒಂದು ಕಡೆ ನಾವು ಗಾಂಧೀಜಿ ಎಕ್ಸ್ಪೆಕ್ಟ್ ಮಾಡಿದಷ್ಟು ಪ್ರೊಟೆಕ್ಷನ್ ಸಿಕ್ಕಿಲ್ಲ ಇನ್ನೂ ನಮಗೆ. ಫ್ರೀಡಮ್ ಆಗಲಿ ಪ್ರೊಟೆಕ್ಷನ್ ಆಗಲಿ ಅಷ್ಟಿಲ್ಲ. ಅವರು ನೈಟು 12 o'clock ಅಂತ ಹೇಳಿದರೆ ಮಾರ್ನಿಂಗ್ 12 o'clock ಎಷ್ಟೊಂದೆಲ್ಲ ಕೇಸಸ್ ಫೈಲ್ ಆಗ್ತಾಯಿದೆ ಅಲ್ವಾ, ಲೇಡೀಸ್ಗಾಗೋ ಎಲ್ಲ ಥರ ಅನ್ಯಾಯಗಳಲ್ಲಿ. ಸೊ ಹಾಗಾಗಿ ಬೇರೆ ಯಾರೋ ಬರ್ತಾರೆ ನಮ್ಮನ್ನ ಸೇವ್ ಮಾಡ್ತಾರೆ, ಅವರಿದ್ದಾರೆ ಇವರಿದ್ದಾರೆ ಅದಕ್ಕಿಂತ ಹೆಣ್ಮಕ್ಳು ತಾವೇ ಮುಂದೆ ಬಂದು ಈ ಥರದ್ದೆಲ್ಲ ತಿಳ್ಕೊಂಡು, ನೀವು ಲಾ ಪ್ರಾಕ್ಟೀಸ್ ನಾನು ಲಾಯರ್ ಆಗಲ್ಲ ಅಂತ ಅಂದ್ರೂ ಈಗ ಆಲ್ರೆಡಿ ನೀವು ಡಾಕ್ಟರ್ ಆಗಿರ್ತೀರ ಅಥವಾ ಒಂದು ಹೌಸ್ ವೈಫೇ ಆಗಿರ್ತೀರ, ಲಾ ಓದಬಾರ್ದು ಅಂತ ಏನಿಲ್ಲ, ನಿಮ್ಮ ನಾಲೆಜ್ಗೋಸ್ಕರ ಓದಿ. ಸೊ ಇವತ್ತಿನ ದಿನ ಇದು ತುಂಬ ಮ್ಯಾಂಡೇಟ್ರಿ ಆಗಿದೆ. ಥ್ಯಾಂಕ್ ಯು. ಸಾಕಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಪ್ರಸ್ತಾಪನೆ ಮಾಡಿದರೆ ನಮ್ಮ ವೀಕ್ಷಕರಿಗೂ ತಿಳಿಸ್ಕೊಟ್ರಿ. ಮತ್ತೆ ಲೀಗಲ್ ಎಜುಕೇಷನ್ ಜೊತೆ ಮುಂದಿನ ಸರಣಿ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.